ಅಯ್ಯೋ ನಾನಲ್ಲ ಸರ್. ಅಯ್ಯಪ್ಪ ಅಯ್ಯಮ್ಮ ಇಲ್ಲ ಸರ್, ನಾನು ನೋಡಿದ್ದಲ್ಲ ಸರ್, ನಾನು ನೋಡಿದಿಲ್ಲ ಸರ್. ಅಯ್ಯಪ್ಪ ಅಯ್ಯಪ್ಪ ನಮ್ ಗುಂಡನಿಗೀಗ ಟಿಂಪಿಂಗು ವೆಲ್ಡಿಂಗು ಮಾಡಿ ಒಳ್ಳೆ ಶೇಪಿಗೆ ತಂದಿರ್ತಾರಲ್ಲ. ಸುಂದರಲ್ಲ ಅಪ್ಪು ಅವ್ನು ಹೊಡಿತಿದ್ದಾರೆ ಕಣ. ಸರಿ ನಡೀರಿ ಒಳಗೆ ಹೋಗೋಣ. ನಡಿಯಲ್ಲ. ಯಾರು ನೀವೆಲ್ಲ? ಥಿಯೇಟ್ರ್ ಕಲ್ಲೊಡೆದು ಓಡೋಗಿದ್ದವ್ರು ಇವರೇ ಸರ್. ಓಹೋ, ಇಲ್ಲಿಗೆ ಯಾಕೆ ಬಂದ್ರಿ? ಬರಬಾರ್ದು ಅಂತಾನೆ ಅನ್ಕೊಂಡಿದ್ವಿ, ಸಿಕ್ಕಾಕಣ ಮುಟ್ಟಾಳ, ಅದಕ್ಕೆ ಬರ್ಬೇಕಾಯ್ತು. ಗ್ಲಾಸ್ ಹಾಕಿ ಹೊಡೆದ್ರಿ? ಟಿಕೆಟ್ ಕೊಡೋಲ್ಲ ಅಂದ್ರೆ ಅದು ಕೊಡಿದ್ವಿ. ಅದಕ್ಕೆ ಹೊಡೆದು ಬಿಡೋದಾ? ಮತ್ತೆ ನಮ್ಮ ಗುರು ಸಿನಿಮಾ ರಿಲೀಸ್ ಆದ್ರೆ ಥಿಯೇಟ್ರ್ನ ಮದುವೆ ಆಗೋ ಹೆಣ್ಗಿಂತ ಚೆನ್ನಾಗಿ ಅಲಂಕಾರ ಮಾಡ್ತೀವಿ. ನಾವು ಇಲ್ದಿದ್ರೆ ಆ ಥಿಯೇಟ್ರ್ ಕಾಲಿಡಕ್ಕಾಗೋದಿಲ್ಲ, ಅಷ್ಟು ಗಬ್ಬಾಗಿಟ್ಟಿರ್ತಾರೆ. ಜನ ಟಿವಿ ಬಿಟ್ಟು ಥಿಯೇಟ್ರಿಗೆ ಬರೋದಿಲ್ಲ ಅಂತ ಹೇಳಿ ಸಿನಿಮಾದವರು ಬಡ್ಕೋತಾರೆ. ಥಿಯೇಟ್ರ್ ನೋಡೋಕೆ ಚೆನ್ನಾಗಿದ್ರೆ ಅಲ್ವಾ ಸರ್ ಫ್ಯಾಮಿಲೀಸ್ ಬರೋದು. ಅಲ್ಲಿ ಯಾವುದೇ ಗಲಾಟೆ ಆಗ್ದಂಗೆ ನಾವೇ ನೋಡ್ಕೊಳ್ಳೋದು ಸರ್. ಟಿಕೆಟ್ ಕಲೆಕ್ಷನ್ ಇಂದ ಹಿಡಿದು ಸಿನಿಮಾ ಪ್ರಿಂಟ್ ವರ್ಗು ನೋಡ್ಕೊಳ್ಳೋದು ನಾವಲ್ಲಿ. ನಮಗೆ ಕೊಡದೆ ಯಾರಿಗೆ ಸರ್ ಕೊಡ್ತಾರೆ? ಒಂದು ಟೀ ಹೇಳೋ. ಒಂದು ಬೂಸ್ಟು. ಏನ್ ಮಾಡ್ಕೊಂಡಿದ್ದೀರಿ ನೀವೆಲ್ಲ? ಏನ್ ನಿನ್ನ ಹೆಸರು? ವೆಂಕಟೇಶ್. ಅಪ್ಪ ಏನಾಗಿದ್ದಾರೆ? ಮುದುಕರಾಗಿದ್ದಾರೆ. ಟೀಚರ್. ನೀನು? ಯೋಗಿ ಅಂತ, ನಮ್ಮಪ್ಪ ಇಂಜಿನಿಯರ್. ನೀನು? ನಿತಿನ್. ಫಾದರ್ ಡಾಕ್ಟರ್. ನಿನ್ನ ಹೆಸರು? ಅಪ್ಪು ಅವರು ಅಂತ. ಅಪ್ಪು ಅವರು ಅಂತ ಇವರೆಲ್ಲ ನನ್ನ ಹಾಗೆ ಕರೆಯೋದು. ನಿಮ್ಮಪ್ಪ ಏನ್ ಮಾಡ್ತಾರೆ? ಏನ್ ಅಪ್ಪನ ಕೇಳಿದ್ರೆ ಅಲ್ಲಿ ನೋಡ್ತಾ ಇದೀಯಾ? ಯಾವ್ದಾದ್ರು ಕೇಸ್ ಒಳಗಡೆ ಬಂದಿದ್ದಾರಾ? ಅವರು ಇದೇ ಸ್ಟೇಷನ್ ಕೆಲಸ ಮಾಡ್ತಿದ್ದಾರೆ. ಇದೇ ಸ್ಟೇಷನ್ ಅಲ್ಲ? ಏನ್ ಕೆಲಸ? ಹೆಡ್ ಕಾನ್ಸ್ಟೇಬಲ್. ಹೆಸರೇನು? ವೆಂಕಟ್ ಹೆಡ್ ಕಾನ್ಸ್ಟೇಬಲ್ ಮಗನಾಗಿ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ? ನಿಮ್ಮ ಅಪ್ಪನಿಗೆ ಹೇಳು, ಮಕ್ಕಳನ್ನ ಸರಿಯಾಗಿ ಬೆಳೆಸಕ್ ಆಗದೆ ಹೋದ್ರೆ ಯೂನಿಫಾರ್ಮ್ ಬಿಚ್ಚಾಕಿ ಮನೆಗೆ ಹೋಗ್ಬೇಕಂತೆ ಅಂತ.